ವಿದ್ಯಾರ್ಥಿಗಳೇ, ಈ ಗಣಿತ ಮಾಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಈ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊರಿ. ಇಬ್ಬರು ವಯಸ್ಕರ ವಯಸ್ಸುಗಳ ವರ್ಷಗಳಲ್ಲಿ ಉತ್ಪನ್ನವು 770. ಅವರ ವಯಸ್ಸುಗಳ ಮೊತ್ತ ಎಷ್ಟು ಅಂತಂದ್ರೆ ಇದನ್ನ ಸ್ವಲ್ಪ ಕನ್ಫ್ಯೂಸ್ ಅದ. ತಿಳ್ಕೊಂಡ್ರೆ ಏನು ಮಾಡ್ಬೇಡಿ. ಎರಡು ಚಿಕ್ಕ ಸಂಖ್ಯೆಗಳ ಗುಣಲಬ್ಧ. ವಯಸ್ಕರು ಅಂತಂದ್ರೆ ಉದಾಹರಣೆಗೆ ಈಗ ಅಂಕಿಗಳು ದೊಡ್ಡ ಸಿಗ್ತಾವೆ. ಹೆಂಗ ನಾನು ನಿಮಗೆ ತಿಳಿಸಿ ಹೇಳ್ತಾನಂದ್ರೆ, ಈ ಸಂಖ್ಯೆಗಳು ಎರಡು ಸಂಖ್ಯೆಗಳ ಮೊತ್ತ 770 ಅಂದ್ರೂ ಒಂದೇ. ಇಬ್ಬರು ವಯಸ್ಕರ ಅಂದ್ರೆ ಇಬ್ಬರು ಚಿಕ್ಕ ವಯಸ್ಸಿನವರ ಗುಣಲಬ್ಧ 770. ಇಬ್ಬರು ಚಿಕ್ಕ ವಯಸ್ಸಿನವರ ಗುಣಲಬ್ಧ ಅಂದ್ರೂ ಒಂದೇ. ಎರಡು ಚಿಕ್ಕ ಸಂಖ್ಯೆಗಳ ಗುಣಲಬ್ಧ ಅಂದ್ರೂ ಒಂದೇ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಅದಕ್ಕೆ ಹೇಳ್ತಾರೆ ವಯಸ್ಕರ ಅಂದ್ರೆ ಚಿಕ್ಕವರು. ಇಬ್ಬರು ಚಿಕ್ಕವರ ವಯಸ್ಸುಗಳ ಗುಣಲಬ್ಧ. ನೋಡ್ರಿ ಹೆಂಗೆ ಅರ್ಥ ಮಾಡ್ಕೋಬೇಕು. ಇಬ್ಬರು ವಯಸ್ಕರ ವಯಸ್ಸುಗಳಲ್ಲಿ ಉತ್ಪನ್ನ ಅಂದ್ರೆ ಗುಣಲಬ್ಧ 770. ಇಬ್ಬರು ವಯಸ್ಕರ ಅಂದ್ರೆ ಸಣ್ಣ ವಯಸ್ಸಿನವರು. ಮುದುಕರ ವಯಸ್ಸು ಮೇಲೆ ಗುಣಲಬ್ಧ ಅಷ್ಟೇ ಬರ್ತದೆ. ಸಣ್ಣ ವಯಸ್ಸಿನವರ ವಯಸ್ಸುಗಳ ಗುಣಲಬ್ಧ 770 ಅಂದರೆ ಇದೊಂದು ಇಬ್ಬರು ವಯಸ್ಸರ ಗುಣಲಬ್ಧ ಅಂದ್ರೆ 770 ಇಡ್ರಿ. ತೆಗೀರಿ. ವಿಭಾಜ್ಯ ಅಪವರ್ತನ ಗುಣಲಬ್ಧ ಎರಡರಲ್ಲೇ ಹೋಯ್ತು. 2 3 6, 2 8 16, 2 5 10. ನೋಡ್ರಿ, 2 3 6 ಒಂದು ಉಳಿತು. 2 8 16, 2 5 10. ಇನ್ನು ಎರಡರಲ್ಲೇ ಹೋಗೋದಲ್ಲ, ಇನ್ನು 5ರಲ್ಲೇ 8 3 11 1 5 3ರಲ್ಲೇ ಹೋಗೋದಲ್ಲ, 5ರಲ್ಲೇ ಹೋಗ್ತದೆ. 5 7 35. 5 7 35. ಆಮೇಲೆ 7ರಲ್ಲೇ 7 11 ಮತ್ತು 11 11 1. ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಗಣಿತಗಳನ್ನು ಮಾಡಬೇಕು. ಆಮೇಲೆ ಈಗ ಇದನ್ನು ಹೆಂಗೆ ಇಬ್ಬರು ವಯಸ್ಕರ ಮೊತ್ತಗಳನ್ನು ಹೆಂಗೆ ತಕ್ಕೋಬೇಕು? 2 5 7 11 ನೀವು ಅವಿಭಾಜ್ಯ ಅಪವರ್ತನ ಹೊರಗೆ ತಕ್ಕೋಬೇಕೀಗ. ಆಮೇಲೆ ಏನು ಮಾಡಬೇಕು? ಎರಡು ಸಂಖ್ಯೆಗಳ ಗುಣಲಬ್ಧ. ಎರಡು ಚಿಕ್ಕ ಸಂಖ್ಯೆಗಳು 11 7 77, 5 2 10. ನೀವು ಗುಣಾಕಾರಗಳನ್ನು ತಿಳ್ಕೊರಿ. 5 2 10 ಗುಂಡೆ 11 7 77. ನೋಡಿ, ಇವ್ರೇನು ಸಣ್ಣ ವಯಸ್ಸಿನವರಾದರೂ ವಯಸ್ಸು ಮುಪ್ಪಾನ ವಯಸ್ಸಿನ ಒಬ್ಬವ ಸಣ್ಣ ಹುಡುಗನ ವಯಸ್ಸದ ಗುಣಲಬ್ಧ ಬಂತೀಗ. ನೋಡ್ರಿ ನೀವು, ಇದು ಅತಿ ಸಣ್ಣ ಹುಡುಗನ ವಯಸ್ಸ ಮತ್ತು ಅತಿ ವಯಸ್ಸಾದವನ ವಯಸ್ಸುಗಳ ಮೊತ್ತ ಗುಣಲಬ್ಧ 770. ಈಗ 7 5 35 ನೋಡ್ರಿ. 7 5 35 ಗುಂಡ್ಲೆ 11 2 22. ನೋಡಿ, ಇವನು ಸಣ್ಣವಾದ, ಇವನು ಸಣ್ಣ. ಇವುಗಳ ಗುಣಲಬ್ಧನೂ 770 ಬರ್ತವೆ. ಇನ್ನು ಇದಕ್ಕಿಂತಲೂ ಇನ್ನು ಯಾವ ಅಂಕಿಗಳ ಗುಣಲಬ್ಧಗಳು ಬರೋದಿಲ್ಲ ಇನ್ನು. ಯಾಕೆ 11 2 22 7 5 35 ಆಯ್ತು. ಇನ್ನು ಯಾವ್ಯಾವ ಅಂಕಿಗಳ ಗುಣಲಬ್ಧ ತಕ್ಕೋತೀರಿ ನೀವೇ ತಕ್ಕೋರಿ. ಇನ್ನು 11 5 55, 7 2 14, 11 5 55, 11 5 55, 7 2 14. ನೋಡ್ರಿ, ಎಷ್ಟು ಗುಣಲಬ್ಧ ಮಾಡ್ಕೊಳಿಕ್ ಸಾಧ್ಯ ಅದ ಅಷ್ಟು ಮಾಡ್ಕೊಡ್ರಿ. ಮತ್ತೆ ಎಷ್ಟಾಗ್ತಾವ ನೋಡ್ರಿ. 11 2 22 ಅಂತ. ಇದರೊಳಗೆ ನೀವು ಅತಿ ಚಿಕ್ಕ ವಯಸ್ಸಿನವ್ರು ಯಾರು ಸಿಗ್ತಾರ ನೋಡ್ರಿ. ಇಲ್ಲಿ ದೊಡ್ಡದು ಸಿಕ್ತು, ಇಲ್ಲಿ ದೊಡ್ಡವಿದ್ದಾನ. ಇಲ್ಲಿ ನೋಡಿ 35 ಗುಂಡೆ 22. ಇಬ್ಬರು ಸಣ್ಣ ವಯಸ್ಕರ ಗುಣಲಬ್ಧ. ಇವರ ಮೊತ್ತ 35 + 22. ಅವರ ವಯಸ್ಸಿನ ಮೊತ್ತ ಬರೋಬ್ಬರಿ 5 2 7, 5 2 7, 3 2 5. 57 ಅದ ನೋಡ್ರಿ. ಅದ ನೋಡಿ 50. ಉತ್ತರ ಬರೋಬ್ಬರಿ 57.
57 ಉತ್ತರ ಸಂಖ್ಯೆ ಸಿ. ನೋಡಿ ಹಿಂಗೆ ಅರ್ಥ ಮಾಡ್ಕೋ. ಅವ್ರ ಸಣ್ಣ ವಯಸ್ಸಿನ ದವರ ಅಂದ್ರೆ ಅರ್ಥ ಆಯ್ತೇನೋ, ಎರಡು ಚಿಕ್ಕ ಸಂಖ್ಯೆಗಳ ಗುಣಲಬ್ಧ ಅಂತ ಅರ್ಥ ಮಾಡ್ಕೋಬೇಕು ನೀವು. ಅಂದರೆ ನಿಮಗೆ ಅದು ಅರ್ಥ ಆಗ್ತದೆ, ಇರ್ಲಿಕ್ಕೆ ಅರ್ಥ ಆಗೋದಿಲ್ಲ. ತಿಳಿತಲ್ಲ? ಇದನ್ನು ಹಿಂಗೆ ಕಂಡು ಹಿಡಿಬೇಕು ಯಾವಾಗಲಾದ್ರು. ವಯಸ್ಕರ ಅಂದರೆ ಏನು? ಚಿಕ್ಕ ಅಂಕೆಗಳ ಗುಣಲಬ್ಧ, ಅದಕ್ಕೆ ವಯಸ್ಕರು ಅಂತಾನೆ. ಇಲ್ಲಿ ದೊಡ್ಡದದ, ಇಲ್ಲಿ ದೊಡ್ಡದದ, ಇಲ್ಲಿ ಸಣ್ಣದದ, ಇದೇ ಮೇನ್. ಈ ವಯಸ್ಸುಗಳು ಮತ್ತೆ ಯೋಗ್ಯವಾದದ್ದು. ಇಲ್ಲಿ ಇದಕ್ಕಿಂತಲೂ ಇಲ್ಲಿ ದೊಡ್ಡದದ ಅಂದರೆ ಚಿಕ್ಕ ಸಂಖ್ಯೆಗಳ ಗುಣಲಬ್ಧ ಅಂತ ಅರ್ಥ ಮಾಡ್ಕೋಬೇಕು ನೀವು. ಕೆಲವೊಂದಿಷ್ಟು ಜನ ಗಣಿತಗಳನ್ನು ಬಿಡಿಸಿದವರು ಎಲ್ಲರೂ ಚರ್ಚೆ ಮಾಡ್ಕೊಂಡು ಗಣಿತಗಳನ್ನು ಉತ್ತರ ತೆಗೆದಿರ್ತವೆ. ಅದನ್ನು ಸರಿಯಾಗಿ ಮೀನಿಂಗ್ ಮಾಡ್ಕೋಬೇಕಷ್ಟೇ. ನೋಡಿ ಹೆಂಗದ ನೋಡ್ರಿ, ಇದು ತಿಳಿತಲ್ಲ? ಚೆನ್ನಾಗಿ ಬಿಡಿಸ್ಕೊಳ್ರಿ. ಅರ್ಥ ಆಯ್ತು ನಿಮಗೆ.